ಈಗ ನಿಮ್ಮ ಪತ್ನಿ ಈ ರೀತಿ ಎಲ್ಲ ಆರೋಪ ಮಾಡಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ ಅಂತ. ಈಗ ನೀವು ಅವ್ರಿಗೆ ಟಾರ್ಚರ್ ಮಾಡ್ತಾ ಇದ್ದೀರಾ, ಮನೇಲಿ ಇರಕ್ಕೆ ಬಿಟ್ಟಿಲ್ವಾ? ಏನು ನೀವು ತೊಂದರೆ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಕಡೆಯಿಂದ ಅವಳಿಗೆ ಏನೂ ತೊಂದರೆ ಇಲ್ಲ. ಇದು ಹಲವಾರು ಬಾರಿ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿಯೂ ಸಹ ಕೋರ್ಟಿಗೆ ಹೋದರೂ ಸಹ ರನ್ನಿಂಗಲ್ಲಿದೆ. ಇದು ಇನ್ನೂ ನಾನು ಜಡ್ಜಿ ಸಾಹೇಬರು ಸಹ ಹಲವಾರು ಬಾರಿ ಟೈಮ್ ಹೇಳಿದ್ದಾರೆ ಹೆಂಡ್ತಿಂಗ್ ಕರ್ಕೊಂಡು ಹೋಗು ಅಂತ. ಅವಳು ಅಲ್ಲಿ ಒಪ್ಕೊಂಡು ಬರ್ತಾಳೆ, ನನ್ನ ಹತ್ರ ಇಲ್ಲಿ ಬಂದು ಜಗಳ ಮಾಡ್ತಾಳೆ. ಇದಕ್ಕೆಲ್ಲ ಅವ್ರ ಅಪ್ಪ ಅಮ್ಮನೇ ಕಾರಣ. ಬಂದುಬಿಟ್ಟು ಡೆತ್ ನೋಟ್ ಬರಿತೀನಿ ಅಂತ ಹೇಳ್ತಾಳೆ, ನನಗೆ ಬರ್ದಿದ್ದೀನಿ ಅಂತ ಹೇಳ್ತಾಳೆ. ಏನೇ ತೊಂದರೆ ಆದ್ರೂ ನಾನು ನೀವೆಲ್ಲ ಇಡೀ ಫ್ಯಾಮಿಲಿನ ಜೈಲಿಗೆ ಕಳಿಸ್ತೀನಿ, ಕೋರ್ಟಿಗೆ ಕಳಿಸ್ತೀನಿ. ನಮ್ಮ ಏನು ಮಾಡೋಕ್ಕಾಗಲ್ಲ. ಒಬ್ಬಳು ಹೆಂಗಸು. ನನಗೆ ಮೇಲೆ ಅಧಿಕಾರಿಗಳು ಗೊತ್ತು, ನನಗೆ SP ಆಫೀಸಿಂದ ಎಲ್ಲ ಗೊತ್ತು, ಬೆಂಗಳೂರಿಗಿಂದ ಎಲ್ಲ ಗೊತ್ತು. ಹಿಂಗೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಟಾರ್ಚರ್ ಕೊಟ್ಕೊಂಡು ನಮ್ಮ ತಂದೆ ತಾಯಿನಿಗೂ ಎಲ್ಲ ಟಾರ್ಚರ್ ಕೊಟ್ಕೊಂಡು ನಮ್ಮ ಮನೆಗೆ ಬರೋಂಗಿಲ್ಲ, ನಾನು ಬರೋಂಗಿಲ್ಲ. ನಿನಗೆ ಆಕ್ಸಿಡೆಂಟ್ ಆಗೋಗಿ ಸಹಾಯ ಅದೆಲ್ಲ ಸರ್ ವೀಡಿಯೋ ಕ್ಲಿಪ್ ಇದೆ ನನ್ನ ಹತ್ರ, ಆಡಿಯೋ ಕ್ಲಿಪ್ ಇದೆ. ದಯವಿಟ್ಟು ಅದನ್ನು ಕೊಡ್ತೀನಿ. ನಮ್ಮದು ನಮ್ಮ ಸಮಾಜದಲ್ಲಿ ನಮ್ಮನ್ನು ಕೀಳಾಗಿ ಕಾಣಿಸ್ಬೇಕು ಅಂತಲೇ ಇವಳು ಬೇಕು ಅಂತ ಹೇಳ್ಬಿಟ್ಟು ಇವಳು ಡ್ರಾಮಾ ಮಾಡಿ ಸೀನ್ ಕ್ರಿಯೇಟ್ ಮಾಡ್ಕೊಂಡು ಸರ್ ಇವಳು ಬೇಕು ಅಂತಲೇ ಇದೆಲ್ಲ ಮಾಡಿದ್ದಾಳೆ. ಅವಳಿಗೆ ಉದ್ದೇಶಪೂರ್ವಕವಾಗಿ ಇದೆಲ್ಲ ಮಾಡಿರೋದು, ಹಣಕ್ಕೋಸ್ಕರ ಈ ಆಸ್ತಿಗೋಸ್ಕರನೇ ಮಾಡಿರೋದು ಸರ್. ಇದು ಬಲವಂತಾಗಿ ಅವಳು, ನಾನು ಯಾರನ್ನೂ ಇದು ಮಾಡ್ತಾ ಇಲ್ಲ. ಅವಳಾಗಿ ಅವಳಿಗೆ ಬರ್ತೀನಿ ಅಂತ ನಾನು ಎಷ್ಟೋ ದಿವಸ ಕರಿತೀನಿ, ಬಾ ಅಂತ ಇದ್ದಾಳೆ ಅಂತೇಳಿ. ಹ್ಞೂ ಸರ್ ಬರ್ತೀನಿ ಹೋಗ್ತೀನಿ ಅಂತ ಅಲ್ಲ ಹೇಳೋದು. ಇಲ್ಲ ನಂಗೆ ಕರೆದ್ರೆ ಅಲ್ಲಿ ಬರ್ತಾಯಿಲ್ಲ. ರೆಕಾರ್ಡೆಲ್ಲ ಇದೆ ಸರ್. ನನ್ನ ಕೆಟ್ಟಾಗೆಲ್ಲ ಅವಾಚ್ಯ ಶಬ್ದಗಳಿಂದ ಎಲ್ಲರಿಗೂ ಬೈಯೋದು, ತಂದೆ ತಾಯಿಗೆ ಬೈಯೋದು, ಸ್ಲಿಪ್ಪರಲ್ಲಿ ಚಪ್ಪಲಿಲೆಲ್ಲ ಹೊಡೆಯೋಕೆ ಹೋಗಿದ್ದಾಳೆ ಅವಳು. ಅಕ್ಕ ತಂಗಿರಿಗೆಲ್ಲ ಬೈದಿದ್ದಾಳೆ. ನಮ್ಮ ತಾಯಿಗಂತೂ ಒಂದು ಇದು ಮಾಡಿ ಚಪ್ಪಲಿಲೆಲ್ಲ ಹೊಡೆಯೋಕೆ ಹೋಗಿ ಸೀನ್ ಕ್ರಿಯೇಟ್ ಮಾಡಿ ಪ್ರೆಸ್ನೆಲ್ಲ ಕರೆಸಿ ಇಷ್ಟೆಲ್ಲ ಮಾಡಿದ್ದಾಳೆ ಸರ್ ಅವಳು. ಗಂಡ ಕದ್ದೋಗಿದ್ದಾನೆ ಅಂತ. ಹೌದು ಸರ್, ಲವ್ ಮ್ಯಾರೇಜ್ ಆಗಿ ನಾನು ಮದುವೆ ಮಾಡ್ಕೊಬಂದಿದ್ದೀನಿ ಸರ್. ಮದುವೆ ಮಾಡ್ಕೊಬಂದು 2 ವರ್ಷ ಚೆನ್ನಾಗಿದ್ದು. ಅವ್ರ ಅಪ್ಪಾಜಿ ಅಮ್ಮರ ಮನೆಗೆ ಹೋದ್ಮೇಲೆಲ್ಲ ಅವರು ಎಲ್ಲ ಹೇಳ್ಕೊಟ್ಟು ಇದೆಲ್ಲ ನೀವು ಸಪ್ರೇಟಾಗಿ ಅಂತ ಹೇಳ್ಕೊಟ್ಟು ಮನೆಗೆ ಬಂದು ನಾನು ಸಪ್ರೇಟ್ ಮಾಡಬೇಕು ಅಂದು. ಆಯಿತು ಸಪ್ರೇಟಾಗಿ ಇರೋಣ ಅಂತೇಳಿ ನಾನು ಅಪ್ಪಾಜಿ ಅಮ್ಮನೂ ನೋಡ್ಕೋಬೇಕು, ನಿನ್ನೂ ನೋಡ್ಕೋಬೇಕು ಅಂತ ಹೇಳಿದೆ. ಆಯಿತು ಸಪ್ರೇಟ್ ಬೇರೆ ಕಡೆ ಹೋಗೋಣ ಬಾ ಅಂತ ಅಂದೆ. ನಾನು ಅರ್ಕ್ಲೋಡ್ಬಿಟ್ಟು ಬೇರೆ ಕಡೆ ಎಲ್ಲೂ ಬರೋಲ್ಲ, ಮೇಲ್ಗಡೆ ರೂಮ್ ಮಾಡು ಅಂತ ಅಂದು. ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದೆ. ಆಯಿತು ನಿಮ್ಗೆ ಎಷ್ಟೆಲ್ಲ ಆಗುತ್ತೆ ಅಷ್ಟು ಚಿಕ್ಕದಾಗೆ ಮಾಡಿಕೊಡಿ ಅಂತ ಅಂದ. ಆಯಿತು ನನ್ನ ಹತ್ರ ಏನು ಸಾಲನ ಮಾಡಿ ಒಂದೊಂದಾಗಿ ಮಾಡ್ಕೊಳ್ಳೋಣ, ಒಂದು ರೂಮ್ ಹಂಗೆ ಮಾಡ್ಕೊಂಡು ಫಸ್ಟ್. ಈಗ ನಿಮ್ಮ ಪತ್ನಿ ಈ ರೀತಿ ಎಲ್ಲ ಆರೋಪ ಮಾಡಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ ಅಂತ. ಈಗ ನೀವು ಅವ್ರಿಗೆ ಟಾರ್ಚರ್ ಮಾಡ್ತಾ ಇದ್ದೀರಾ, ಮನೇಲಿ ಇರಕ್ಕೆ ಬಿಟ್ಟಿಲ್ವಾ? ಏನು ನೀವು ತೊಂದರೆ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಕಡೆಯಿಂದ ಅವಳಿಗೆ ಏನೂ ತೊಂದರೆ ಇಲ್ಲ. ಇದು ಹಲವಾರು ಬಾರಿ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿಯೂ ಸಹ ಕೋರ್ಟಿಗೆ ಹೋದರೂ ಸಹ ರನ್ನಿಂಗಲ್ಲಿದೆ. ಇದು ಇನ್ನೂ ನಾನು ಜಡ್ಜಿ ಸಾಹೇಬರು ಸಹ ಹಲವಾರು ಬಾರಿ ಟೈಮ್ ಹೇಳಿದ್ದಾರೆ ಹೆಂಡ್ತಿಂಗ್ ಕರ್ಕೊಂಡು ಹೋಗು ಅಂತ. ಅವಳು ಅಲ್ಲಿ ಒಪ್ಕೊಂಡು ಬರ್ತಾಳೆ, ನನ್ನ ಹತ್ರ ಇಲ್ಲಿ ಬಂದು ಜಗಳ ಮಾಡ್ತಾಳೆ. ಇದಕ್ಕೆಲ್ಲ ಅವ್ರ ಅಪ್ಪ ಅಮ್ಮನೇ ಕಾರಣ. ಬಂದುಬಿಟ್ಟು ಡೆತ್ ನೋಟ್ ಬರಿತೀನಿ ಅಂತ ಹೇಳ್ತಾಳೆ, ನನಗೆ ಬರ್ದಿದ್ದೀನಿ ಅಂತ ಹೇಳ್ತಾಳೆ. ಏನೇ ತೊಂದರೆ ಆದ್ರೂ ನಾನು ನೀವೆಲ್ಲ ಇಡೀ ಫ್ಯಾಮಿಲಿನ ಜೈಲಿಗೆ ಕಳಿಸ್ತೀನಿ, ಕೋರ್ಟಿಗೆ ಕಳಿಸ್ತೀನಿ. ನಮ್ಮ ಏನು ಮಾಡೋಕ್ಕಾಗಲ್ಲ. ಒಬ್ಬಳು ಹೆಂಗಸು. ನನಗೆ ಮೇಲೆ ಅಧಿಕಾರಿಗಳು ಗೊತ್ತು, ನನಗೆ SP ಆಫೀಸಿಂದ ಎಲ್ಲ ಗೊತ್ತು, ಬೆಂಗಳೂರಿಗಿಂದ ಎಲ್ಲ ಗೊತ್ತು. ಹಿಂಗೆ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಟಾರ್ಚರ್ ಕೊಟ್ಕೊಂಡು ನಮ್ಮ ತಂದೆ ತಾಯಿನಿಗೂ ಎಲ್ಲ ಟಾರ್ಚರ್ ಕೊಟ್ಕೊಂಡು ನಮ್ಮ ಮನೆಗೆ ಬರೋಂಗಿಲ್ಲ, ನಾನು ಬರೋಂಗಿಲ್ಲ.